ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಭರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ನನ್ನಂತೆ ಪೂಜೆ ಮಾಡಿಕೊಂಡು ಮನೆಯಲ್ಲಿರುವಂತಹ ಒಬ್ಬ ಬ್ರಾಹ್ಮಣರ ಕಥೆ. ಇದು ಪೂನಾದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಸ್ವಾಮಿಯ ವಿಗ್ರಹ ಪಾದುಕೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ವಾಡಿಕೆ. ಆದರೆ ಆ ಬ್ರಾಹ್ಮಣರು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು 10 ರೂಪಾಯಿ ಕೊಟ್ಟರು ಪೂಜೆ ಮಾಡಿಸೋದು, 100 ರೂಪಾಯಿ ಕೊಟ್ಟರು ಮಾಡಿಸೋದು, ಕೊಡದೇ ಇದ್ದರೂ ಮಾಡಿಸೋದು. ಸೊ ಈ ಒಂದು ಸಿಸ್ಟಮು ಅವ್ರು ಇಟ್ಕೊಂಡು ಬಂದಿರ್ತಾರೆ. ಸುಮಾರು ದಿನಗಳು ಹೀಗೆ ನಡ್ತಾ ಇರುತ್ತೆ. ಅವ್ರಿಗೆ 2 ಜನ ಮಕ್ಕಳಿರ್ತಾರೆ. ಒಬ್ಬಳು ರಂಜನಿ ಅಂತೇಳಿ, ಒಬ್ಬ ಹುಡುಗ ಶ್ರೀ ಅಂತ ಅವನ ಹೆಸರು. ರಂಗನಾಥ್ ಅವರು ಮಗಳನ್ನ ಒಂದು ಚೆನ್ನಾಗಿರೋ ಕಾಲೇಜಲ್ಲಿ ಸೇರಿಸಿರ್ತಾರೆ ಡಿಗ್ರಿ ಓದೋಕ್ಕೆ. ಪ್ರತಿ ವರ್ಷದ ಫೀಸು ಕಡಿಮೆ ಅಂತಂದ್ರೆ 1,50,000 ರೂಪಾಯಿ ಫೀಸು ಎಲ್ಲ ಸೇರಿ. ಸೊ ಹೀಗಿದ್ದಾಗ ಏನಾಗೋಗುತ್ತಿಲ್ಲಿ, ಫೀಸ್ ಕಟ್ಟೋ ಟೈಮ್ ಬಂದಿರುತ್ತೆ. ಬಂದಾಗ ರಂಗನಾಥ್ ಅವರು ಒಬ್ರು ಯಾರೋ ಅವ್ರಿಗೆ ಹೋದ ವರ್ಷ ಪೂಜೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಒಳ್ಳೆಯದಾಗಿರುತ್ತೆ. ಈ ವರ್ಷವೂ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ. ಬಂದಾಗ ಅಲ್ಲಿ ಏನಾಗೋಗ್ಬಿಡುತ್ತೆ, ರಂಗನಾಥ್ ಅವರು ಪೂಜೆ ಎಲ್ಲ ಮುಗಿಯುತ್ತೆ. ಪೂಜೆ ಎಲ್ಲ ಮುಗಿದ ಮೇಲೆ ಅವರು ಸರ್ಪ್ರೈಸ್ ಆಗಿ ರಂಗನಾಥ್ ಅವ್ರಿಗೂ ಬಟ್ಟೆ ಕೊಡ್ತಾರೆ. ಅವ್ರ ಮಗಳಿಗೂ ಬಟ್ಟೆ ಕೊಡ್ತಾರೆ. ಸುಮಾರು 5,000 ರೂಪಾಯಿ ಬೆಲೆ ಬಾಳುವಂಥ ಬಟ್ಟೆ ಕೊಡ್ತಾರೆ ಇವರಿಗೆ. ಸೊ ರಂಗನಾಥ್ ಅವರು ಮಹಾರಾಜರ ಮುಂದೆ ಕೇಳ್ತಾರೆ ಕೂತ್ಕೊಂಡ್ಬಿಟ್ಟು, ಮಹಾರಾಜರೇ, ಇಷ್ಟು ಸರ್ವಾಂತರ್ಯಾಮಿ ನೀವು, ಅವ್ರ ಮನಸ್ಸನ್ನು ಬದಲಾಯಿಸಿ ಯಾಕೆ ನನಗೆ ಆ ದುಡ್ಡು ಕೊಟ್ಟಿದ್ರೆ ನನಗೆ ಒಂದು ಏನೋ ನನ್ನ ಮಗಳಿಗೆ ಫೀಸಿಗೆ ಆಗಿರೋದಲ್ಲ ಅಂಥೇಳಿ ತುಂಬ ದುಃಖನೂ ಪಡ್ಕೊತಾರೆ. ಸೊ ಮಾರನೇ ದಿವಸ ಒಂದು ಫ್ಯಾಮ್ಲಿ ಬರುತ್ತೆ. ಅವರು ಕೂಡ ಪೂಜೆ ಮಾಡಿಸ್ತಾರೆ. ಸೊ ಯಥಾಶಕ್ತಿ ಅವರ ದಕ್ಷಿಣೆಯನ್ನು ಇಟ್ಬಿಟ್ಟು ಅವ್ರ ಪಾಡಿಗೆ ಹೋಗ್ತಾರೆ. ಸುಮಾರು ಒಂದು 8 ಗಂಟೆ 9 ಗಂಟೆ ಆಗಿರುತ್ತೆ ಸಮಯ. ಅಷ್ಟರೊಳಗಡೆ ಹಿಂದಿನ ದಿನ ಬಂದು ಪೂಜೆ ಮಾಡಿ ಹೋಗಿರ್ತಕ್ಕಂತಹ ಅವರು ಭಕ್ತಾದಿಗಳು ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಎಲ್ಲಿದ್ದೀರಾ ನೀವು ಅಂತ ಎಲ್ಲ ಕೇಳ್ತಾರೆ. ಕೇಳಿ, ಇಲ್ಲ ಈ ಥರ ಇದ್ದೀನಿ, ಯಾಕೆ ತುಂಬಾ ಸ್ವಲ್ಪ ಬೇಜಾರಿನಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರು ರಂಗನಾಥ್ ಅವ್ರಿಗೆ ಕೇಳ್ತಾರೆ. ರಂಗನಾಥ್ ಅವರು ಹೇಳ್ತಾರೆ ಕೋಪದಲ್ಲಿ, ಅಲ್ಲಪ್ಪ, ನೀನು 5,000 ರೂಪಾಯಿ ಬಟ್ಟೆ ಕೊಡೋ ಬದಲು 5,000 ನನ್ನ ಕ್ಯಾಶ್ ಕೊಟ್ಟಿದ್ದರೆ ನಾನು ನನ್ನ ಮಗಳ ಫೀಸ್ ಕಟ್ತಾ ಇದ್ನಲ್ಲ. ಅವರಿಗೆ ಒಂಥರ ಶಾಕ್ ಆಗೋಗ್ಬಿಡುತ್ತೆ ಭಕ್ತಾದಿಗಳಿಗೆ. ಯಾಕೆ, ಏನಾಯಿತು? ಇಲ್ಲ, ಫೀಸ್ ಕಟ್ಟದೇ ಇದ್ದಿದ್ದಕ್ಕೆ ನನ್ನ ಮಗಳಿಗೆ ಕಾಲೇಜಿಂದ ಹೊರಗಡೆ ಹಾಕಿದ್ದಾರೆ. ಇದು ಶನಿವಾರ ಆಗುತ್ತೆ. ಶನಿವಾರ ಮುಂಚೆನೇ ಅವ್ರ ಮಗಳು ಫೋನ್ ಮಾಡಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಪಾಪ, ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀಯ, ಯಾಕೆ ನಮಗಿನ್ನೂ ಮಹಾರಾಜರ ಕೈ ಹಿಡ್ದಿಲ್ಲ ಅಂಥೇಳಿ ಮಾತಾಡಿರ್ತಾಳೆ. ಸೊ ಅದು ತುಂಬ ದುಃಖ ಇರುತ್ತೆ ರಂಗನಾಥ್ ಅವರಿಗೆ. ಇಷ್ಟೆಲ್ಲ ಆಗುತ್ತೆ. ಅವರು ವಾಪಸ್ ಇವ್ರಿಗೇನು ಮಾಡ್ತಾರೆ, ಸರಿ ಬಿಡಿ, ಆಗಿದ್ದಾಗೋಯ್ತು, ನೆಕ್ಸ್ಟ್ ಟೈಮು ಈ ಥರ ಮಾಡಲ್ಲ ಅಂಥೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿ ಆದಮೇಲೆ ಒಂದು 45 ನಿಮಿಷದಲ್ಲಿ ಇವರಿಗೆ 50,000 ರೂಪಾಯಿ ಇವ್ರ ಅಕೌಂಟಿಗೆ ಬಂದು ಬೀಳುತ್ತೆ, ರಂಗನಾಥ್ ಅವ್ರ ಅಕೌಂಟಿಗೆ. ಅವ್ರಿಗೆ ಒಂಥರ ಶಾಕ್ ಆಗಿ, ಯಾರು ಹಾಕಿದ್ರು ಇದನ್ನು? ವಾಪಸ್ಸು ಅವ್ರ ಫ್ಯಾಮ್ಲಿಯವರು ಇವರಿಗೆ ಫೋನ್ ಮಾಡ್ತಾರೆ. ಇಲ್ಲ ರಂಗನಾಥ್ ಅವರೇ, ನಿಮಗೆ ದುಡ್ಡು ಬಂತ 50,000 ಅಂಥೇಳಿ. ಹಾಂ ಬಂತು ಅಂಥೇಳಿ ಅಂತಾರೆ. ಅಂದಮೇಲೆ ರಂಗನಾಥ್ ಅವರು ಎಷ್ಟು ಅಳ್ತಾರೆ ಅವ್ರ ಮುಂದೆ ಅಂದರೆ ಅಷ್ಟು ಅಳ್ತಾರೆ. ವಾಪಸ್ ಅಲ್ಲಿಗೆ ಮುಗಿಯಲ್ಲ ಅದು. ಅವ್ರು ಹೇಳ್ತಾರೆ, ಸೊ ನಿಮ್ಮ ಮಗಳು ಫೀಸ್ ಸ್ಟ್ರಕ್ಚರ್ನ ನನಗೆ ಕಳಿಸಿ, ಇನ್ನು ಎಷ್ಟು ವರ್ಷ ಓದೋದಿದೆ, 2 ವರ್ಷ ಇದೆಯಲ್ವ, ಆ 2 ವರ್ಷದ 3 ಲಕ್ಷದ ಫೀಸೂ ಕೂಡ ನಾನೇ ಕಟ್ತೀನಿ ಅಂಥೇಳಿ ಅವರು ಒಪ್ಕೊತಾರೆ. ಅವರು, ನೀವು ಯೋಚನೆ ಮಾಡಿ, ಇದು ಬಹುಶಃ ಮಿರಾಕಲ್ ಅನ್ನೋದು ಸೆಕೆಂಡ್ರಿ. 10 ರೂಪಾಯಿ ಕೊಡಲ್ಲ ಇವಾಗಿನ ಕಾಲದಲ್ಲಿ. 50,000 ಕೊಟ್ಟು, ನೀವು ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಕೊಡಬೇಡಿ ನೀವು ಅಂಥೇಳಿ ಅವರಿಗೆ ಮಾತಾಡಿ ವಾಪಸ್ ನೆಕ್ಸ್ಟ್ ಇಯರ್ ಫೀಸು ಅವ್ರು ಕಟ್ಕೊಳಕ್ಕೆ ಒಪ್ಕೊತಾರೆ ಅಂತಂದರೆ, ಅವ್ರ ಜನ್ಮಾಂತರ ಪಾವನಾಹಿ ಸ್ವಾಮಿ ಸೇವಂ ಕರೋಮಿ ಅಂತೆ. ಜನ್ಮವನೇ ಪಾವನ ಅವ್ರದ್ದು.
ನೋಡಿ 2-2.5 ಲಕ್ಷ ಆಗುತ್ತೆ, 3 ಲಕ್ಷ ಹತ್ತತ್ರ ಆಗುತ್ತೆ. ಅಂದರೆ ಕೈ ಬಿಡಲ್ಲ ರೀ, ಇಷ್ಟು ಮಾತ್ರ ಹೇಳಬಲ್ಲೆ ನಿಮಗೆ. ಮಹಾರಾಜರು ಕೈ ಬಿಡ್ತಾರೆ ಅನ್ನೋ ನಂಬಿಕೆ, ಅವ್ರ ವಿಶ್ವಾಸ ಇದೆಯಲ್ಲ, ಅದು ಒಂದು ಅವ್ರ ಮೇಲೆ ಇಡಬೇಕು. ಅದೊಂದೇ ಮಾಡಬೇಕಾಗಿರೋದು. ಅದೊಂದು ನಾವು ಮಾಡಿದ್ರೆ ಮುಂದಿಂದವ್ರು ಮಾಡ್ತಾರೆ. ಸೊ ಒಬ್ಬ ಅರ್ಚಕನಿಗೆ ತಾವು ಅರ್ಚಕ ಮಾಡಿರ್ತಕ್ಕಂಥ ಸೇವೆಗೆ ಅದೊಂದು ಅದ್ಭುತವಾಗಿರ್ತಕ್ಕಂಥ ಮಹಾರಾಜರು ವರ ಕೊಟ್ಟರವ್ರಿಗೆ. ಸೊ ನನಗೂ ಕೂಡ ನಾನು ಅನ್ನಬಾರ್ದು, ತುಂಬ ನಾನು ಕಷ್ಟದಲ್ಲಿ ಅಂದರೆ ತುಂಬ ಕಷ್ಟದಲ್ಲಿದ್ದೆ. ನನಗೂ ಕೂಡ ಒಂದು ನನಗೆ ಕೊರತೆ ಇಟ್ಟಿಲ್ಲ ಮಹಾರಾಜರಿಗೆ. ನಾನು ಕೋಟಿ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಓಕೆ, ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.